ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಊರಾದ ಮೇಲುಕೋಟೆಗೆ ಹೋಗ್ತಾ ಇದ್ದೀವಿ. ಮೇಲ್ಕೋಟೆ ಅಂದರೆ ಮೇಲ್ಕೋಟೆ ತಪ್ಪಲಿನಲ್ಲಿ ಒಂದು ಗ್ರಾಮ ಇದೆ, ಅದು ಲಕ್ಷ್ಮೀಪುರ ಅಂತ. ಮುಂಚೆ ಮೇಲ್ಕೋಟೆಯಲ್ಲಿರೋ ಜನಗಳು ಮೇಲ್ಕೋಟೆಯಲ್ಲಿ ವಾಸವಾಗಿದ್ರು. ಅವರ ಜಮೀನುಗಳೆಲ್ಲ ಕೆಳಗಡೆ ಇರ್ತಿತ್ತು. ಆ ಜಮೀನುಗಳಲ್ಲಿ ಕಾಲಕ್ರಮೇಣ ಫ್ಯಾಮಿಲಿಗಳು ದೊಡ್ಡದಾಗ್ತಾ ಜಮೀನುಗಳಲ್ಲೇ ಮನೆಗಳು ಮಾಡಿ ವಾಸ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಮೇಲ್ಕೋಟೆ ತಪ್ಪಲಿನಿರುವ ಲಕ್ಷ್ಮೀಪುರ ಗ್ರಾಮ ಇದೆ, ಅಲ್ಲಿ ನಮ್ಮದು ಜಮೀನುಗಳೆಲ್ಲ ಇರುತ್ತೆ. ಅಲ್ಲಿ ನಮ್ಮ ದೊಡ್ಡಪ್ಪವ್ರ ಫ್ಯಾಮಿಲಿ, ಚಿಕ್ಕಪ್ಪವ್ರ ಫ್ಯಾಮಿಲಿ ಎಲ್ಲ ಇವಾಗಲೂ ಇದ್ದಾರೆ. ಅಲ್ಲಿ ಗ್ರಾಮ ದೇವತೆ ಇದೆ. ಮೇಲ್ಕೋಟೆ ಗ್ರಾಮ ದೇವತೆನೇ ಬಿಸಿಲು ಮಾರಮ್ಮ. ಆ ಗ್ರಾಮ ದೇವತೆನ ಇವರು ಪ್ರತಿಷ್ಠಾಪನೆ ಮಾಡಿ ವರ್ಷ ವರ್ಷ ಪೂಜೆ ಮಾಡ್ತಾರೆ. ಈ ವರ್ಷನೂ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಕರೆದಿದ್ದಾರೆ. ನಾವು ಅಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ, ನಮ್ಮ ಅಣ್ಣ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ. ತುಂಬ ಚೆನ್ನಾಗಿದೆ. ನೀವು ಸಾಮಾನ್ಯ ಗೊತ್ತು ಮೇಲ್ಕೋಟೆ ಹೇಗಿರುತ್ತೆ ಅಂತ. ಇವಾಗ ಆ ಗ್ರಾಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಬಂತು ನೋಡಿ ನೀನು ಆ ಗ್ರಾಮ. ಬಿಸಿಲು ಮಾರಮ್ಮ ಗ್ರಾಮ ದೇವತೆ, ಮೇಲ್ಕೋಟೆಯ ಪುರಾತನವಾದ ಗ್ರಾಮ ದೇವತೆ. ಇವರ ಗ್ರಾಮ ದೇವತೆನ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ. ಇವರ ಹಬ್ಬ ಇಲ್ಲೇ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಇದೆ ದೇವಸ್ಥಾನ, ಅವರ ವಾರ್ಷಿಕವಾದ ಪೂಜೆ ಯಾವ ರೀತಿ ನಡೀತಾ ಇದೆ ಅಂತ. ಬನ್ನಿ ನೋಡೋಣ. ಇನ್ನೇನು ಸಿಗ್ತದೆ ಅವರು ಊರು ಸಿಗುತ್ತೆ. ಇವಾಗ ಊರಿಗೆ ಎಂಟ್ರಿ ಆಗ್ತಾ ಇದೀವಿ ನಾವು. ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಊರು. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. निजालय मध्यगते मधु मधु